ಇವತ್ತು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೇನೆ. ಒಳ್ಳೆಯದೇ, ತಪ್ಪೇನಿಲ್ಲ. ಆದರೆ ಚಂದನವನದ ಈ 2024 ಈ ವರ್ಷದ ಈ ಪ್ರಶಸ್ತಿಗಳ ಈ ಸಮಾರಂಭದ ನಿಜವಾದ ಉದ್ಘಾಟಕ ದರ್ಶನ್ ಆಗಬೇಕಿತ್ತು. ಆ್ಯಕ್ಚುಲಿ ದರ್ಶನ್, ನಮ್ಮ ನಟ ದರ್ಶನ್, ಏನು ಅವರಿಗೆ ಒಂದು ಫಲಕ ಇದೆ ನನಗೆ ಗೊತ್ತಿಲ್ಲ, ಅವರು ಉದ್ಘಾಟಿಸ್ಬೇಕಿದೆ ನಿಜವಾಗಿಯೂ. ಯಾಕೆಂದರೆ ಇವತ್ತು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಆ ಚಿತ್ರವನ್ನು ನೋಡಿ ಆನಂದಿಸ್ತಿದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಿದ್ದಾರೆ. ನಿರ್ಮಾಪಕ ಆನಂದದಿಂದ ತೇಲಾಡ್ತಾ ಇದ್ದಾನೆ. ಬಹಳ ಮುಖ್ಯ. ಯಾಕೆಂದರೆ ಈ ರಾಷ್ಟ್ರೀಯತೆಯ ಗುಂಗಿನಲ್ಲಿ ಪ್ರಾದೇಶಿಕತೆಯ ರಂಗು ಮಂಕಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಚಿತ್ರಗಳು ನಮ್ಮ ಕೈ ತಪ್ಪೋಗೋದು ಸಾಮಾನ್ಯ. ಎಲ್ಲಿ ನೋಡಿದ್ರು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ನುವ ಕಾನ್ಸೆಪ್ಟಲ್ಲಿ ಪ್ರಾದೇಶಿಕತೆ ಮಹತ್ವ ಎಲ್ಲ ಹೋಗ್ತಾ ಇದ್ರೆ, ಇಲ್ಲಿನ ನಿರ್ಮಾಪಕರಿಗೆ ಕೈಗೆಟುಕುವ ಒಬ್ಬ ಹೀರೋ ಬೇಡವೇ? ಇಲ್ಲಿನ ಜನಕ್ಕೆ ಒಬ್ಬ ನಟ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋದು ಬೇಡವೇ? ಅದು ಈ ವರ್ಷ ಸಂಭವಿಸಿದೆ ದರ್ಶನ್ ಅವರ ಕಾಟೇರ ಚಿತ್ರದ ಮುಖಾಂತರ. ನಾನು ಬಹಳ ಸಂತೋಷದಿಂದ ಫ್ಯಾಮಿಲಿ ಸಮೇತ ಆ ಸಿನಿಮಾ ನೋಡಿದೆ. ಬಹಳ ಖುಷಿಯಾಯಿತು. ಯಾಕೆಂದರೆ ಅದರ ಕಥಾ ಆಯ್ಕೆ, ಆ ಕಥೆಯ ಆಯ್ಕೆ ಬಹಳ ಗಹನವಾಗಿದೆ. ಸ್ವಾಗತ ಸ್ವಾಗತ. ಒಳ್ಳೆಯ ಸಮಯಕ್ಕೆ ಬಂದ್ರಿ. ಕನ್ನಡ ಚಲನಚಿತ್ರರಂಗದಲ್ಲಿ ಮೊದಲಿಂದಲೂ ಕೆಳವರ್ಗಗಳ ಕುರಿತಾದ ಕಥೆ, ಜಾತಿ ವ್ಯವಸ್ಥೆಯ ವಿರುದ್ಧದ ಕಥೆಗಳು ಮತ್ತು ಅಂತ್ಯಜನ ಉದ್ಧಾರವಾಗುವಂಥ ಕಥೆಗಳು ಮೊದಲಿಂದಲೂ ಇಲ್ಲಿ ಪ್ರಾರಂಭವಾಗಿದೆ. ಆದರೆ ಅದನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಲ್ಲಿನ ಕಥೆಗಾರರಿಗಾಗಲಿ, ನಿರ್ದೇಶಕರಿಗಾಗಲಿ, ನಿರ್ಮಾಪಕರಿಗಾಗಲಿ ಧೈರ್ಯ ಇರಲಿಲ್ಲ. ಅವರ ಮನಸ್ಸು ಯಾವಾಗಲೂ ಒಂದು ತೂಗುದೀಪದ ಥರ ಇರೋದು. ತೂಗುದೀಪ ಅದು ಕಮರ್ಷಿಯಲ್ ಆಗಿರಬೇಕಾ, ವಿಮರ್ಶಾತ್ಮಕವಾಗಿರಬೇಕಾ, ಪ್ರತಿಭಟನಾತ್ಮಕವಾಗಿರ್ಬೇಕಾ ಅನ್ನೋ ನಿಷ್ಕರ್ಷೆಗೆ ಬರದೆ, ಒಂದು ಕಾಲದಲ್ಲಿ ಚೋಮನ ದುಡಿ, ಇನ್ನೊಂದು ಕಾಲದಲ್ಲಿ ನಮ್ಮ ಜನ್ಮದ ಜೋಡಿ, ಹೇಮಾವತಿ, ಈ ರೀತಿಯ ಚಿತ್ರಗಳೆಲ್ಲ ಬಂದು ಅದು ಸರಿಯಾದ ಗುರಿಯನ್ನು ತಲುಪದೆ ಹೋಗಿದ್ದುಂಟು. ಅಂದರೆ ಈ ಮನಸ್ಸಿನ ತೂಗುದೀಪದ ಪ್ರಭಾವದಿಂದ ಅದು ಸ್ಪಷ್ಟವಾಗ್ತಿರಲಿಲ್ಲ. ಆದರೆ ಈ ಕಾಟೇರ ಚಿತ್ರ ನೋಡಿದಾಗ ಇವತ್ತಿನ ಜಾತಿಯ ಸಮಸ್ಯೆಗಳು, ಅದರ ಸ್ವರೂಪ ಬೇರೆ ಇದೆ, ಮತ್ತು ಅಂತ್ಯಜರ ಸಮಸ್ಯೆಗಳು ಬೇರೆ ಇದೆ, ಮತ್ತು ಜಾತಿಯನ್ನು ನಿರ್ವಹಿಸಬೇಕಾದಂಥ ಮಾರ್ಗಗಳು ಬೇರೆ ಇದೆ. ಆದರೂ ಕೂಡ ಕನ್ನಡ ಚಲನಚಿತ್ರರಂಗದ ಬೆಳ್ಳಿ ತೆರೆಯಲ್ಲಿ ಆ ತೂಗುದೀಪ ಆಗಿದ್ದ ಕಥೆಯ ಭಾವನೆ ಇವತ್ತು ಒಂದು ಬೆಳಗುದೀಪ ಆಗಿದೆ. ಈ ಬೆಳಗುದೀಪ ದರ್ಶನ್ಗೆ ಈ ಸಭೆಯಲ್ಲಿ ತಾವೆಲ್ಲ ದೊಡ್ಡದೊಂದು ಚಪ್ಪಾಳೆಯನ್ನು ಕೊಡ್ರಿ, ಒಳ್ಳೆಯದಾಗಲಿ. ಇಲ್ಲಿಂದ ಸಾಮಾನ್ಯ ನಿರ್ಮಾಪಕರಿಗೂ ಕೂಡ ಚಿತ್ರಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಾಯಕ ನಟರುಗಳು ಹಸ್ತ ನೀಡಬೇಕು, ಸಹಾಯ ಹಸ್ತ ನೀಡಬೇಕು. ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇರಳವಾಗಿದ್ದಾರೆ. ಅವರೆಲ್ಲರಿಗೂ ಈ ನಾಯಕ ನಟರು ಸಹಾಯ ಹಸ್ತ ನೀಡುವ ಮುಖಾಂತರ ಕನ್ನಡ ಚಲನಚಿತ್ರದ ಈ ಚರಿತ್ರೆಯನ್ನು, ಚಂದನವನದ ಚರಿತ್ರೆಯನ್ನು ಬೆಳಗಿಸ್ಬೇಕು ಅಂತ ನಾನು ಕೋರ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇಲ್ಲಿ ಇನ್ನೊಂದು ಸಣ್ಣ ವಿನಂತಿಯನ್ನು ಸಲ್ಲಿಸಬೇಕು. ಯಾಕೆಂದರೆ ಚಂದನವನ ನನಗೆ ಏನು ಕೊಟ್ಟಿಲ್ಲ, ಎಲ್ಲವನ್ನ ಕೊಟ್ಟಿದೆ. ಇವತ್ತು ಇಲ್ಲಿ 5 ಪ್ರಶಸ್ತಿಗಳನ್ನು ನನ್ನ ಕೈಯಿಂದ ಕೊಡಿಸಿ ಇದೊಂದು ಹೊಸ ಅನುಭವ ನನಗೆ. ನನಗನ್ನಿಸ್ತು ಈ ಪ್ರಶಸ್ತಿಗಳ ಸಾಲಿನಲ್ಲಿ ನನ್ನದೊಂದು ಹೆಸರಿದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು. ನಾನು ಅನ್ಕೋತೀನಿ, ಒಂದು ಚಿನ್ನದ ಪದಕವನ್ನು ನನ್ನ ಹೆಸರಿನಲ್ಲಿ ನೀವು ಕೊಡೋದಾದರೆ ನಾನು ಪ್ರತಿ ವರ್ಷ ನನ್ನ ಚಿನ್ನದ ಪದಕದ
ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ. ಇಲ್ಲಿಂದ ಅತ್ಯುತ್ತಮ ಚಿತ್ರಕ್ಕೂ ಅಥವಾ ಅತ್ಯುತ್ತಮ ನಿರ್ದೇಶಕನಿಗೂ ಅಥವಾ ಯಾವುದಾದ್ರೂ ಅದು ಒಂದಕ್ಕೆ ಮೀಸಲಾಗಿದೆ ಮಾಡಿ ಆಯ್ತು ಸರ್. ಅವರು ಹೇಳಿದ್ದಾರೆ ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ. ಅದು ಒಂದೇ ವಿಭಾಗಕ್ಕೆ ಬೇಡ, ಯಾವುದು ಆವತ್ತು ಬೆಸ್ಟ್ ಇರುತ್ತೋ ಅವ್ರಿಗೆ ಆ ಚಿನ್ನದ ಪದಕವನ್ನು ಕೊಡಿ. ನನಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ವಿಭಾಗಗಳು ನನ್ನ ಆರ್ಗನ್ಗಳಿದ್ದಂಗೆ. ಆದ್ದರಿಂದ ಈ ಒನ್ ಬಾಡಿ 8 ಆರ್ಗನೈಸೇಷನ್ ಐಡಿಯಾ ತುಂಬ ಚೆನ್ನಾಗಿದೆ. ಅದಕ್ಕೆ ಉಪಯುಕ್ತವಾಗಲಿ ಅಂತ ಹಾರೈಸಿ ಎಲ್ರಿಗೂ ನನ್ನ ಮಾತನ್ನು ಪ್ರೀತಿಯಿಂದ ಒಪ್ಪಿಸಿ ನಮಸ್ಕಾರ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.